ನಾವು ವಾಸ್ತು ಅಂದರೆ ಡೆಮಾಲೇಷನ್ ಮಾಡ್ತಾರೆ, ಮನೆಯಲ್ಲಿ ಆ ಮೂಲೆ ಓಡಿಸ್ತಾರೆ, ಈ ಮೂಲೆ ಓಡಿಸ್ತಾರೆ. 5 ಎಲಿಮೆಂಟ್ ಥಿಯರಿನ ಅಡಾಪ್ಟ್ ಮಾಡಿಕೊಂಡಾಗ. ನಮಸ್ಕಾರ, ನಾನು ನಿಮ್ಮ ರವಿ ಕುಶಾಲ್ ಗರಗಂದೂರು, ಪ್ರೊಫೆಷನಲ್ ವಾಸ್ತು ಕನ್ಸಲ್ಟೆಂಟ್. ನನ್ನ ಹತ್ರ ತುಂಬ ಕ್ವೈರಿ ಬರ್ತಾ ಇರ್ತದೆ, ಕ್ವಶನ್ಸ್ ಆಗ್ತಾ ಇರ್ತಾರೆ. ಸರ್, ನಾವು ವಾಸ್ತು ಅಂದರೆ ಡೆಮಾಲೇಷನ್ ಮಾಡ್ತಾರೆ, ಮನೆಯಲ್ಲಿ ಆ ಮೂಲೆ ಓಡಿಸ್ತಾರೆ, ಈ ಮೂಲೆ ಓಡಿಸ್ತಾರೆ. ನಾನು ವೀಕ್ಷಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ವಾಸ್ತುವಿನಲ್ಲಿ ಡೆಮಾಲೇಷನ್ ಮಾಡಬೇಕು ಅಂತ ಅವಶ್ಯಕತೆ ಬರಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ 5 ಎಲಿಮೆಂಟ್ ಥಿಯರಿನ ಅಡಾಪ್ಟ್ ಮಾಡಿಕೊಂಡಾಗ ಯಾವುದೋ ಒಂದು ಪ್ಲ್ಯಾನೆಟು, ಯಾವುದೋ ಒಂದು ರಾಶಿಗೆ, ಯಾವುದೋ ಒಂದು ವಸ್ತುಗೆ ಎಲ್ಲೋ ಒಂದು ಕಡೆ ಫ್ರೆಂಡ್ ಆಗಿ ಇದ್ದೇ ಇರ್ತಾರೆ. ಯಾವುದೇ ಒಂದು ವಸ್ತುವಿಂದ ಇನ್ನೊಂದು ವಸ್ತುಗೆ ಎನಿಮಿ ಮಾಡ್ತಾ ಇದ್ರೆ ಆ ಎನಿಮಿ ಮಧ್ಯದಲ್ಲಿ ಯಾವುದೋ ಒಂದು ವಸ್ತುವನ್ನು ಫ್ರೆಂಡಾಗಿ ನಾವು ತೊಗೊಂಡು ಬರ್ಬೋದು. ಈ ಕನ್ಸೆಪ್ಟನ್ನೇ ನಾವು 5 ಎಲಿಮೆಂಟ್ ಥಿಯರಿಯಲ್ಲಿ ನಾವು ಮಾಡ್ಕೊಳ್ಳೋದು. ಇದೇ ರೀತಿ ಎಲ್ಲ ಮನೆಯ ಸಮಸ್ಯೆಗಳನ್ನು ಕೂಡ ನಾವು ಒಂದೊಂದಾಗಿ ವಿತೌಟ್ ಡೆಮಾಲೇಷನಲ್ಲಿ ಕೂಡ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ಪ್ರಾಬ್ಲಮ್ಮೇ, ನನ್ನ ಲೈಫಲ್ಲಿ ನಾನು ಹಿಂಗೇನೆ ಇರೋದಾ, ಏನು ಮಾಡೋಕ್ಕಾಗಲ್ಲ, ನನ್ನ ಜೀವನನೇ ಹೀಗೇನೆ. ನೋ, ನಮ್ಮ ಜೀವನದ ಆಯಾಮಗಳನ್ನು, ನಮ್ಮ ಜೀವನದ ಗುರಿಗಳನ್ನ ನಾವು ನಿರ್ಧಾರ ಮಾಡಬೇಕಾಗಿರುತ್ತೆ. ನಮ್ಮ ಆಲೋಚನೆ ಶಕ್ತಿಯನ್ನು ನಾವು ಉತ್ತಮಪಡಿಸ್ಕೋಬೇಕಾಗುತ್ತೆ. ಮನುಷ್ಯ ತನ್ನ ಆಲೋಚನೆ ಶಕ್ತಿಯಿಂದನೇ ಅವನು ಜೀವನ ಮಾಡ್ತಾ ಇರ್ತಾನೆ. ಉದಾಹರಣೆಗೆ, ನನ್ನಲ್ಲಿ 1,000 ರೂಪಾಯಿ ದುಡ್ಡಿದ್ರೆ ಸಾಕು ನನ್ನ ತಿಂಗಳಿಗೆ ಅಂತ ಅವನು ಯೋಚನೆ ಮಾಡ್ತಾನೆ. ಸೊ ಅವನು 1,000 ರೂಪಾಯಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಅದೇ ವ್ಯಕ್ತಿ ನಾನು 1 ವರ್ಷದಲ್ಲಿ 1 ಕೋಟಿ ದುಡಿಬೇಕು ಅಂತ ಆಲೋಚನೆ ಮಾಡಿದಾಗ ಆ 1 ಕೋಟಿಗೆ ತಕ್ಕಂತೆ ಶ್ರಮ ಅವನು ಇವಾಗ್ಲಿಂದನೇ ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ರೀತಿ ನಮ್ಮ ಸ್ಟೈಲ್ ಕೂಡ ನಾವು ಎಲ್ಲಿ ಗಂಟ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅಲ್ಲಿ ಗಂಟ ಮಾತ್ರ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಧನ್ಯವಾದಗಳು. ನಾನು ನಿಮ್ಮ ರವಿ ಕುಶಾಲ್, ಪ್ರೊಫೆಷನಲ್ ವಾಸ್ತು ಕನ್ಸಲ್ಟೆಂಟ್. ಐ ಡು ವಾಸ್ತು ವಿತೌಟ್ ಡೆಮಾಲೇಷನ್ಸ್. ಮನೆ ಹೊಡೆಯಲ್ಲ, ಮನಸ್ಸು ಹೊಡೆಯಲ್ಲ. ಧನ್ಯವಾದ.